ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದಂತಹ ಕಮೆಂಟ್ನ ಪಿಕ್ ಮಾಡಿದ್ದೀನಿ. ಇವತ್ತು ಮತ್ತು ಮುಂಬರುವ ವಿಡಿಯೋ ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿಕ್ ಮಾಡಿದಂತಹ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಮೊದಲನೇ ಕ್ವಶನ್ನು ನಾನು ಪಿಕ್ ಮಾಡಿರೋದು, 7 ತಿಂಗಳ ಮಗು ರಾಗಿ ಸರಿ ತಿನ್ನಿಸಿದ್ರೆ ಮಗು ಕಿರಿಕಿರಿ ಮಾಡುತ್ತೆ, ಏನು ಮಾಡಬೇಕು ಅಥವಾ ಯಾವ ಥರ ಫುಡ್ನ ಕೊಡಬೇಕು ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು. ಆ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ ಇವತ್ತು. ಮೊದಲನೇದಾಗಿ ನಾವು ಯಾವಾಗಲೂ ಮೊದಲನೇ ಆಹಾರವಾಗಿ ರಾಗಿ ಸರಿಯನ್ನೇ ಪ್ರಿಫರ್ ಮಾಡ್ತೀವಿ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಕೂಡ ಮೊದಲನೇ ಆಹಾರವಾಗಿ ಮಗುವಿಗೆ 6 ತಿಂಗಳು ತುಂಬಿದ ನಂತರ ರಾಗಿ ಸರಿಯನ್ನೇ ಕೊಡ್ತಾ ಇರ್ತೀವಿ ಅಲ್ವಾ. ಈ ರಾಗಿ ಸರಿ ಕೊಟ್ಟಾಗ ಮಗುಗೆ ಸಮಸ್ಯೆ ಆಗ್ತಾ ಇದೆ ಅಂತ ಆಯಿತು ಅಂದರೆ ರಾಗಿ ಸರಿನ ಬಿಟ್ಟು ಬೇರೆ ಯಾವ ಆಹಾರನ ಕೊಡ್ಬೋದು, ಅಥವಾ ರಾಗಿ ಸರಿನ ಕಂಪ್ಲೀಟಾಗಿ ನಿಲ್ಲಿಸೇ ಬಿಡಬೇಕಾ, ನನ್ನ ಮಗು ರಾಗಿ ಸರಿ ತಿಂದಿಲ್ಲ ಅಂದರೆ ಏನಾದರೂ ಸಮಸ್ಯೆ ಆಗುತ್ತಾ, ಈ ಥರದ ಪ್ರಶ್ನೆಗಳು ನಿಮ್ಮಲ್ಲಿತ್ತು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಮೊದಲನೇದಾಗಿ ನೀವು ರಾಗಿ ಸರಿನ ಕೊಟ್ಟಾಗ ಮಗು ಅಳ್ತಾ ಇದೆ ಅಥವಾ ರಾಗಿ ಸರಿಗೆ ಹಠ ಮಾಡ್ತಾ ಇದೆ ಅಂತ ಹೇಗೆ ಕಂಡಿಡ್ಕೋಬೇಕು ಅನ್ನೋದಾಯಿತು ಅಂದರೆ, ಯಾವಾಗಲೂ ನೀವು ಹೊಸ ಥರದ ಫುಡ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಮಗುಗೆ ಮೊದಲು ಆಫ್ಟರ್ನೂನ್ ಅಥವಾ ಮಾರ್ನಿಂಗು ನೀವು ಕೊಟ್ಬಿಡಿ. ಯಾವುದೇ ಹೊಸ ಆಹಾರನ ಮಗುವಿಗೆ ಮೊದಲನೇ ಸಲ ತಿನ್ನಿಸ್ತಿದ್ದೀರಾ ಅನ್ನೋದಾಯಿತು ಅಂದರೆ, ವೆಜಿಟೇಬಲ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಸೊಪ್ಪುಗಳಿರ್ಬೋದು, ಇದನ್ನೆಲ್ಲ ನೀವು ಮೊದಲನೇ ಆಹಾರವಾಗಿ ಮೊದಲನೇದಾಗಿ ಮಗುಗೆ ಕೊಡ್ತಿದ್ದೀರ ಅಂದಾಗ ಫಸ್ಟು ಡೇ ಟೈಮಲ್ಲಿ ಕೊಡಿ. ಮಗುಗೆ ರ್ಯಾಷಸ್ ಆಗೋದಿರ್ಬೋದು, ಅಥವಾ ಸ್ಕಿನ್ ಅಲರ್ಜಿಸ್ ಇರ್ಬೋದು, ಅಥವಾ ತೀರಾ ಹಠ ಮಾಡೋದಿರ್ಬೋದು, ಈ ಥರದ್ದೇನಾದ್ರು ಸಮಸ್ಯೆ ಆಯಿತು ಅಂದರೆ ನಿಮಗೆ ಸುಧಾರಿಸಲಿಕ್ಕೆ ಪೇಷನ್ಸ್ ಇರುತ್ತೆ. ಸೊ ಹಾಗಾಗಿ ರಾಗಿ ಸರಿನ ಕೊಟ್ಟಾಗ ನಿಮ್ಮ ಮಗು ಅಳ್ತಾ ಇದೆ, ಅಥವಾ ಯಾವುದೇ ಒಂದು ಫ್ರೂಟ್ನ ಕೊಟ್ಟಾಗ ಮಗು ಅಳ್ತಾ ಇದೆ, ಅಥವಾ ಮಗುಗೆ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದು ತಿಂದಾದಮೇಲೆ, ಅಥವಾ ಯೂರಿನ್ ಪಾಸ್ ಆಗ್ತಾ ಇಲ್ಲ ಮಗುಗೆ ಈ ಕೊಟ್ಟಾಗ ಮಾತ್ರನೇ ಮಗು ತುಂಬ ಮೈಯೆಲ್ಲ ಮುರಿದು ಅಳೋ ಥರ ಇರ್ಬೋದು, ಸಂಕಟ ಪಡೋ ಥರ ಇರ್ಬೋದು ಇದೆ ಅನ್ನೋದಾಯಿತು ಅಂದರೆ ನೀವು ಆ ಆಹಾರನ ನಿಲ್ಲಿಸ್ಬಿಡಿ. ಆ ಕ್ಷಣಕ್ಕೆ ಅಥವಾ ಆ ದಿನಕ್ಕೆ ನಿಲ್ಲಿಸ್ಬಿಡಿ. ಒಂದು 15ರಿಂದ 20 ದಿನ ಗ್ಯಾಪ್ ಕೊಡಿ. ಮತ್ತೆ ಅದೇ ಆಹಾರನ 1 ಅಥವಾ 2 ಸ್ಪೂನು ತಿನ್ನಿಸಿ. ಮತ್ತೆ ಕೂಡ ನಿಮಗೆ ಅದೇ ಥರ ಸಮಸ್ಯೆ ಆಗ್ತಾಯಿದೆ ಅಂದರೆ ಮತ್ತೆ 1 ಮಂತ್ ಬಿಟ್ಬಿಡಿ, ಮತ್ತೆ ಅದನ್ನು ಕೊಡಿ. ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇತ್ತು, ರಾಗಿ ಏನಾದರೂ ತಿಂದಾಗ ಅವ್ರ ಅಪ್ಪಂಗೆ ತಾತಂಗೆ ಈ ಥರದ್ರಲ್ಲಿ ಯಾರಿಗಾದ್ರೂ ಸಮಸ್ಯೆ ಆಗ್ತಾಯಿದೆ ಅಂದರೆ ಅದೇ ಸಮಸ್ಯೆ ಮಗುಗೂ ಕೂಡ ಬಂದಿರ್ಬೋದು. ಸೊ ಆಹಾರನ ಸ್ಕಿಪ್ ಮಾಡೋದು ಒಳ್ಳೆಯದು. ಅಥವಾ ಗೊತ್ತಿಲ್ಲ, ಇನ್ನೂ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗದೇ ಇರೋ ಕಾರಣಕ್ಕೋಸ್ಕರ ಮಗುಗೆ ಕಷ್ಟ ಆಗ್ತಾಯಿದೆ ಅನ್ನೋದಾಯಿತು ಅಂದರೆ ಒಂದು 15 ದಿನ ಗ್ಯಾಪ್ ಕೊಡಿ. 15 ದಿನ ಆದಮೇಲೆ ಮತ್ತೆ ಈ ಆಹಾರನ ತಿನ್ನಿಸೋದಕ್ಕೆ ಟ್ರೈ ಮಾಡಿ, ಆಯಿತಾ. ರಾಗಿ ಸರಿ ಬಿಟ್ಟು ಬೇರೆ ಏನು ಕೊಡ್ಬೋದು ಅನ್ನೋದಾಯಿತು ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಅವೇನು ಬ್ರೌನ್ ರೈಸ್ ಬರುತ್ತೆ, ಬ್ರೌನ್ ರೈಸ್ ಇರ್ಬೋದು, ಓಟ್ಸ್ ಇರ್ಬೋದು, ಈ ಥರದನ್ನೆಲ್ಲ ಮಗುಗೆ ಕೊಡ್ತಾ ಹೋಗ್ಬೋದು. ಏನೂ ತೊಂದರೆಗಳು ಆಗೋದಿಲ್ಲ. ಸುಮಾರಷ್ಟು ಸರಿ ರೆಸಿಪೀಸ್ಗಳೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಒಳ್ಳೆ ಥರದ ಫುಡ್ ಒಳ್ಳೆ ಪ್ರೋಟೀನ್ ಇರುವಂತಹ, ವಿಟಮಿನ್ಸ್ ಇರುವಂತಹ ಫುಡ್ನ ಮಕ್ಕಳಿಗೆ ರೆಡಿ ಮಾಡಿ ಮನೇಲೇ ಪ್ರಿಪೇರ್ ಮಾಡಿ ಕೊಡಿ. ಹೊರಗಡೆ ಪ್ಯಾಕೆಟ್ ಫುಡ್ನೆಲ್ಲ ಕೊಡಬೇಡಿ. ಮಗು ಹೊರಗಡೆ ಪ್ಯಾಕೆಟ್ ಫುಡ್ ಆದರೆ ತುಂಬ ಖುಷಿಯಾಗಿ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಹೊರಗಡೆದನ್ನು ತೊಗೊಬಂದು ಮಗು ಏನೂ ತಿಂದೇ ಇದ್ದರೆ ಇದಾದರೂ ತಿನ್ನಲಿ ಅನ್ನೋ ಥರ ಮಾಡೋಕ್ಕೆ ಹೋಗಬೇಡಿ. ಮಗು ಎದೆ ಹಾಲನ್ನ ಕುಡಿತಾ ಇದೆ ಅಂದರೆ ಮೇಲ್ಗಡೆ ಆಹಾರ ಏನಿದೆಯಲ್ಲ ಅದು ಮಗುಗೆ ಒಂದು ಸ್ವಲ್ಪ ಮಟ್ಟಿಗಿಂದಾದರೆ ಸಾಕು. ಅದು ಆಪ್ಷನಲ್ ಅಷ್ಟೇ. ಮೇಲ್ಗಡೆ ಊಟನೇ ಫಿಕ್ಸ್ ಅನ್ನೋ ಥರ ಏನಿಲ್ಲ. ನಿಮ್ಮ ಬ್ರೆಸ್ಟ್ ಮಿಲ್ಕ್ ಏನಿದೆಯಲ್ಲ ಅದು ಪರ್ಮನೆಂಟ್ ಫೀಡಿಂಗ್ ಆಗಿರುತ್ತೆ ಮಗುಗೆ. ಡೇ ಫುಲ್ಲಲ್ಲಿ ಎಲ್ಲ ಥರದ ಪೋಷಕಾಂಶಗಳು ನಿಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಸಿಗುತ್ತೆ. ಅದು ಏನಿದೆಯಲ್ಲ, ಊಟ ಏನಿದೆಯಲ್ಲ, ಮೇಲ್ಗಡೆ ಆಹಾರ ಅನ್ನೋದೇನಿದೆಯಲ್ಲ ಅದು ಮಗು ಅಭ್ಯಾಸ ಆಗಲಿ ಅನ್ನೋದಕ್ಕೋಸ್ಕರ ಮಾಡೋವಂಥದ್ದು. ಜಾಸ್ತಿ ಡೀಪಾಗಿ ತಲೆ ಕೆಡಿಸ್ಕೊಬೇಡಿ. ನನ್ನ ಮಗು ತುಂಬ ಕಮ್ಮಿ ವೆಯ್ಟ್ ಇದೆ, ಊಟನೇ ಮಾಡ್ತಾಯಿಲ್ಲ ಅದಕ್ಕೆ ಕಮ್ಮಿ ವೆಯ್ಟ್ ಇದೆ, ಆ ಥರದ್ದೆಲ್ಲ ತಲೆ ಕೆಡಿಸ್ಕೊಬೇಡಿ. ಮಗು ಆ್ಯಕ್ಟಿವ್ ಆಗಿತ್ತು ಅಂತ ಅಂದರೆ ಓಕೆ, ಮಗು ಆ್ಯಕ್ಟಿವ್ ಆಗಿದೆ, ಎಲ್ಲ ಮೈಲ್ಸ್ಟೋನು ರೀಚ್ ಮಾಡ್ತಾ ಇದೆ, ಮಗು ತುಂಬಾ ಖುಷಿಯಾಗಿದೆ, ಆಟ ಆಡ್ತಿದೆ, ಎಲ್ಲರನ್ನೂ ರೆಕಗ್ನೈಸ್ ಮಾಡ್ತಾ ಇದೆ, ಆ ಮಗು ಹೆಸರು ಹಿಡಿದು ಕೂಗಿದಾಗ ಮಗು ತಿರುಗಿ ನೋಡ್ತಾ ಇದೆ, ಈ ಥರದ್ದೆಲ್ಲ ಇತ್ತು ಅಂತ ಅಂದರೆ ಮಗುಗೆ ಏನೂ ಸಮಸ್ಯೆ ಇಲ್ಲ. ಮಗು ಆರಾಮಾಗಿ ಬೆಳೀತಾ ಇದೆ. ನೀವು ಜಾಸ್ತಿ ಟೆನ್ಷನ್ ತೊಗೊಂಡು ಮಗು ಮೇಲೆ ಪ್ರೆಷರ್ ಹಾಕಬೇಡಿ ಅಷ್ಟೇ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ಯಾವುದಾದ್ರೂ ಫುಡ್ ಅಲರ್ಜಿ ಇತ್ತು ಅಂದರೆ ಆ ಕ್ಷಣಕ್ಕೆ ಆ ಊಟನ ನಿಲ್ಲಿಸ್ಬಿಡಿ. ಮಗುವಿನ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ದಿನೇ 15 ದಿನ 20 ದಿನ ಗ್ಯಾಪ್ ಬಿಟ್ಟು ಮತ್ತೆ ಇದೇ ಊಟನ ಕೊಟ್ಟು ನೀಡಿ. ಆವಾಗಲೂ ಇದೇ ಸಮಸ್ಯೆ ಆಗ್ತಿದೆ ಅಂತ ಅಂದರೆ ಮತ್ತೆ ಇನ್ನೊಂದು 15 ದಿನ ಬಿಟ್ಟು ಕೊಡಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.